ಡೆಪ್ಯೂಟಿ ಸಿ ಎಂ ಮಾಫಿಯಾ ಥರ ಮಾತಾಡ್ತಾರೆ. ಒಬ್ಬ ಸಿ ಎಮ್ಮು ತನ್ನ ಭಾಷಣ ಕೇಳಿಲ್ಲ, ಪ್ರತಿರೋಧ ಮಾಡಿದ್ರು ಅಂತ ಸಂವಿಧಾನ ಗೊತ್ತಿರೋವಂಥ ಒಬ್ಬ ಸಿ ಎಮ್ಮು, ಒಬ್ಬ ಅಡ್ವೊಕೇಟು ಒಂದು 100 ಜನ ಪ್ರತಿರೋಧ ಮಾಡಿದ್ರು ಅಂತ ಒಬ್ಬ ಅಡಿಷನಲ್ ಎಸ್ ಪಿಗೆ ಅಲ್ಲೇ ಹೊಡೆಯಕ್ಕೆ ಹೋಯ್ತಾರೆ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಭಾಳಷ್ಟು ದಿನಗಳ ನಂತರ ಲಾಯರ್ ಜಗದೀಶ್ ಅವ್ರನ್ನ ಮಾತನಾಡಿಸೋ ಒಂದು ಪ್ರಯತ್ನ. ಯಾಕೆಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅದೊಂದು ಘಟನೆ. ಅದಾದ ಮೇಲೆ ಭಾಳಷ್ಟು ದಿನಗಳ ಕಾಲ ಅವರು ಜೈಲಿನಲ್ಲಿ ಇರಬೇಕಾಗಿ ಬಂತು. ಅದಾದಮೇಲೆ ಅನೇಕ ಬದಲಾವಣೆಗಳಾಗಿದ್ದಾವೆ. ಇವತ್ತು ನಾನು ಲಾಯರ್ ಜಗದೀಶ್ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಒಂದು ಕಾರಣ ಇದೆ. ಇದೇ ಬಿಡದಿ ಸಮೀಪ ನಡೆದಿರ್ತಕ್ಕಂಥ ಖುಷಿ ಅನ್ನೋ ಅಪ್ರಾಪ್ತ ಬಾಲಿಕೆಯ ಮೇಲೆ ನಡೆದಿರ್ತಕ್ಕಂಥ ಒಂದು ದಾರುಣ ಕೃತ್ಯ ಅಂತಲೇ ಕರಿಬೋದು. ಈ ಥರದ ಘಟನೆಗಳ ಬಗ್ಗೆ ದನಿ ಎತ್ತಲಿಕ್ಕೆ ನಮ್ಮ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರ, ಇನ್ವೆಸ್ಟಿಗೇಷನ್ ಸಾಗ್ತಾ ಇರ್ತಕ್ಕಂಥ ಹಾದಿ. ಲಾಯರ್ ಜಗದೀಶ್ ಅವರು ಆ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಈಗ ಆಫ್ಟರ್ ಜೈಲು ಹೋಗಿ ಬಂದ ನಂತರ ಏನೆಲ್ಲ ಬದಲಾವಣೆ ಏನಾದರೂ ಕಂಡು ಬರ್ತಾ ಇದೆಯಾ, ಅಥವಾ ನೀವು ಜನರೊಂದಿಗಿನ ಒಂದು ಮ್ಯೂಚುವಲ್ ಕಮ್ಯುನಿಕೇಷನ್ ಎಲ್ಲ ಎಡವಟ್ಟಾಯಿತು, ಜನರ ವಿರುದ್ಧವೇ ತಿರುಗಿ ಬಿದ್ರಿ ಅನ್ನೋ ಒಂದು ಆರೋಪ? ಸಮಾಜದಲ್ಲಿ ಜನರಿದ್ದಾರೆ, ಅದರಲ್ಲಿ ಒಳ್ಳೆಯವರಿದ್ದಾರೆ, ಸಮಾಜಮುಖಿ ಜನರಿದ್ದಾರೆ, ಒಂದಷ್ಟು ಪೆಟ್ಟಿ ಕ್ರಿಮಿನಲ್ಸ್ಗಳಿದ್ದಾರೆ, ಒಂದಷ್ಟು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಸಮಾಜದಲ್ಲಿ ಉಚ್ಚಾಟ ಮಾಡುವಂಥ ಒಂದಷ್ಟು ವರ್ಗ ಇದೆ, ಒಂದಷ್ಟು ಯೋಜನೆ ಇದೆ. ನಾವು ಅದರ ವಿರುದ್ಧ ಹೊರತು ಜನರ ವಿರುದ್ಧ ಏನಲ್ಲ. ಜನರ ವಿರುದ್ಧ ನಾವು ಯಾವತ್ತೂ ಅವಶ್ಯಕತೆ ಏನಿದೆ, ಜನರ ವಿರುದ್ಧ ಹೋಗುವಂಥ ಅವಶ್ಯಕತೆ. ನಾನೇನು ಬೇರೆ ದೇಶದವನ ಜನರ ಬಗ್ಗೆ ಹೋಗಲಿಕ್ಕೆ. ಸೊ ಅವತ್ತು ನಡೆದ ಘಟನೆ ಏನಿಲ್ಲ, ಯಾವುದೋ ಒಂದು ಪ್ರೈವೇಟ್ ಕಾರ್ಯಕ್ರಮ ಹೆಸರಲ್ಲಿ ರೋಡನ್ನು ಬ್ಲಾಕ್ ಮಾಡಿ ಒಂದಷ್ಟು ಮಾದಕ ದ್ರವ್ಯಗಳನ್ನು ಸೇವಿಸಿ ನಮ್ಮ ಕಾಂಪ್ಲೆಕ್ಸ್ ಮುಂದೆ ರೋಡನ್ನು ಬ್ಲಾಕ್ ಮಾಡಿ ಯಾವುದೋ ಬೇರೆ ಊರುಗಳಿಂದ ಹುಡುಗರನ್ನ ಕರ್ಕೊಂಬಂದು ಅಲ್ಲೊಂದು ಗುಡ್ಡೆ ಹಾಕಿ ಒಂದಷ್ಟು ಪೊಲೀಸರಿಗೆ ಒಂದಷ್ಟು ಹಣ ಕೊಟ್ಟು ಆ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಒಂದು ರೇವ್ ಪಾರ್ಟಿ ಅಥವಾ ಮಾದಕ ವಸ್ತುಗಳ ಪಾರ್ಟಿಯನ್ನು ಮಾಡ್ತಾರೆ. ನಾನಾ ರೀತಿ MDMA, ಗಾಂಜಾ ಈ ರೀತಿಯ ಒಂದಷ್ಟು ವಸ್ತುಗಳನ್ನು ಬಳಕೆ ಮಾಡಿ ಒಂದು ಪ್ರೈವೇಟ್ ಕಾರ್ಯಕ್ರಮ ಅಥವಾ ಏನೋ ದೇವ್ರು ಕುಣಿಸಿ ಪ್ರಾರ್ಥನೆ ಮಾಡಿಕೊಂಡು ಶಾಂತಿಯುತವಾಗಿ ಏನೇ ಮಾಡಿದ್ರು ಕೂಡ ನಮ್ಮದು ಸಪೋರ್ಟ್ ಇರ್ತದೆ. ನಾವು ಕೂಡ ದೇವರನ್ನು ನಂಬಿದ್ದು ಅಂತಾರೆ. ಬಟ್ ದೇವರನ್ನ ಹೆಸರಲ್ಲಿ ಅಥವಾ ಪ್ರೈವೇಟ್ ಕಾರ್ಯಕ್ರಮನ ಹೆಸರಲ್ಲಿ ಮಾದಕ ವಸ್ತುಗಳ ಮಾರಾಟ, ಸೇವನೆ, ಗಲಾಟೆ, ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾದಂಥ ಪೊಲೀಸರು ಲಂಚ ಇಸ್ಕೊಂಡು ನನ್ನ ಮೇಲೆ ಒಂದಷ್ಟು ಕೋಪ ಇತ್ತು ಅವ್ರಿಗೆ. ಯಾಕಂದರೆ ಅವ್ರ ಭ್ರಷ್ಟಾಚಾರ, ಅವರೊಂದಷ್ಟು ಆ್ಯಕ್ಟಿವಿಟಿಗಳನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಸೊ ಆ ಸಮಯಕ್ಕೆ ಸರಿಯಾಗಿ ಅದನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ರೆ ಬೇರೆ ನಮ್ಗೆ ಏನಾಗಬೇಕಾಗಿದೆ ಭಾಳಷ್ಟು ವಿಷಯಗಳಲ್ಲಿ ನಾನೇ ಪರ್ಟಿಕ್ಯುಲರ್ ಲಾಯರ್ ಜಗದೀಶ್ ಅವ್ರನ್ನ ಭಾಳಷ್ಟು ವಿಷಯಗಳಲ್ಲಿ ಸ್ವಾಗತಿಸಿದ್ದೀನಿ. ಇದೇ ಟೋಲ್ಗೇಟ್ ವಿಷಯಗಳಾಗಿರ್ಬೋದು, ಬೇರೆ ವಿಷಯಗಳಾಗಿರ್ಬೋದು. ಎಲ್ಲ ಒಂದು ಕಡೆ ಹಾದಿಲಿ ಹೋಗ್ತಾ ಇರೋರ ಮೇಲೆ ರೇಗ್ ಬಿಡೋರು, ಗರಂ ಆಗಿಬಿಡೋರು, ಅವರಿಗೆ ಧಮಕಿ ಹಾಕ್ಲಿಕ್ಕೆ ಬರೋರು, ಹೊಡಿಲಿಕ್ಕೆ ಮುಂದಾಗ್ತಿದ್ರು. ಅವರು ಒಂದು ವ್ಯಾಲ್ಯೂ, ಸ್ಟೇಟಸ್ಸು, ಈ ಒಂದು ಜನಪ್ರಿಯತೆ ಇದನ್ನೆಲ್ಲ ಒಂದು ಕಡೆ ದುರ್ಬಳಕೆ ಮಾಡಿಕೊಂಡ್ರು ಅಂತ ಅನಿಸ್ಬಿಡ್ತಾ ಅಂತ. ಈಗ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದಂಥ ಪೊಲೀಸರು ಲಂಚ ತಗೊಂಡು ಈಗ ನೀವೇ ಹೇಳ್ತಾ ಇದ್ದೀರ, ಬಿಡದಿನಲ್ಲಿ ಒಂದು ಹೆಣ್ಣು ಮಗಳ ದಾರುಣ ರೇಪ್ ಅಂತ, ಅಲ್ಲೆಲ್ಲ ಗುಲ್ಬರ್ಗಾದಲ್ಲಿ 15 ದಿವಸ ಮುಂಚೆ ಒಂದು 5 ವರ್ಷ ಮಗ ಮೇಲೆ ಅತ್ಯಾಚಾರ ಅಂತ, ಬೆಂಗಳೂರು ಸಿಟಿನಲ್ಲಿ 1 ತಿಂಗಳ ಮುಂಚೆ ಮೊಲೆಸ್ಟೇಷನ್, ಒಂದು ಹೆಣ್ಣು ಮಗಳನ್ನ ಕಿಕ್ಕೋಸ್ಕರ ಡ್ರಗ್ಸ್ ಈ ಮಾದಕ ವಸ್ತುವನ್ನ ಸೇವನೆ ಮಾಡಿ ಹೆಣ್ಮಗಳನ್ನ ಮೊಲೆಸ್ಟೇಷನ್ ಮಾಡಿ ಎಸ್ಕೇಪ್. ಅವ್ರ ಕಂಪ್ಲೇಂಟ್ ಕೂಡ ಆಗಲಿಲ್ಲ. ಆನ್ ರೆಕಾರ್ಡ್ ಇವತ್ತು ಬೆಂಗಳೂರಲ್ಲಿ 110ಕ್ಕೂ ಹೆಚ್ಚು, ಇದು 5ನೇ ತಿಂಗಳಲ್ವಾ, ಮೇ ತಿಂಗಳು ನಡೀತಾ ಇದೆ, 2025 ಮೇ ನಡೀತಾ ಇದೆ, 5ನೇ ತಿಂಗಳು 120ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿದೆ. ಸೊ ನಿಮ್ಮ ಪ್ರಕಾರ ಯಾರು ಮಾಡ್ತಾ ಇರೋದು? ಸೊ ಇದನ್ನು ಪೊಲೀಸರು ಪ್ರಿವೆಂಟ್ ಮಾಡಬೇಕಾದ್ರು ಜವಾಬ್ದಾರಿ ಇಲ್ವಾ? ಈಗ ಜವಾಬ್ದಾರಿ ಇಲ್ಲ, ಈ ಥರ ಲಂಚ ತೊಗೊಂಡು ಮಾಡ್ತಾ ಇದ್ದಾರೆ ಅಂದಾಗ ನಮ್ಮಂತೂ ಧ್ವನಿ ಮಾಡಬೇಕಾಗತ್ತೆ. ಇದನ್ನು ರೇಗ್ತಾ ಇದ್ರು ಅಂತಂದರೆ ಯಾವನೋ ದಮ್ಮು ಹಿಡ್ಕೊಂಡು ಯಾರೋ ಹೆಣ್ಮಗಳನ್ನ ರೇಗಿಸ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಪೊಲೀಸವ್ರಿಗೆ ಫೋನ್ ಮಾಡಿ ಬರೋವರೆಗೂ ಅಲ್ಲಿರೋ ಟ್ರಾಫಿಕನ್ನು ಬ್ಲಾಕ್ ಮಾಡ್ಕೊಂಡು ಜವಾಬ್ದಾರಿ ಇದೆ, ನೈತಿಕತೆ ಜವಾಬ್ದಾರಿ ಇದೆ. ಪ್ರೊಟೆಕ್ಟಿಂಗ್ ದ ಸೊಸೈಟಿ, ಪ್ರೊಟೆಕ್ಟಿಂಗ್ ಐ ಥಿಂಕ್ ಹೆಣ್ಣು ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋದು ಅಥವಾ ಸಮಾಜದಲ್ಲಿ ಈ ಥರ ಘಟನೆ ಆಗಲಾದ್ರೆ ಅದನ್ನು ಖಂಡಿಸುವಂಥ ಒಂದು ಜವಾಬ್ದಾರಿನ ಅಥವಾ ಒಂದು ರೈಟ್ಸನ್ನು ಇದು ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ, ಅದನ್ನು ಮಾಡ್ತಾ ಇದ್ದೀವಿ. ಈಗ ಕರೆಕ್ಟಾಗಿ ಇರೋರಾದರೆ ನಾವೇ ಗದ್ರನ ಸುಮ್ಮನೆ ದಾರಿಲಿ ನಡ್ಕೊಂಡವ್ರನ್ನೆಲ್ಲ ಗದ್ರಕ್ಕಾಗತ್ತಾ? ಜವಾಬ್ದಾರಿ ಇದೆ. ಯಾವನೋ ಒಂದು 5 ಜನ ದಮ್ ಹೊಡಿತಾ ಇರ್ತಾರೆ. ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸ್ ಇಸ್ ಬ್ಯಾಂಡ್. ಪೊಲೀಸರೊಂದು ಬಂದು ಅವ್ರಗಳ ಮೇಲೆ ಒಂದಷ್ಟು ಫೈನ್ ಹಾಕೋದು ಮಾಡಿದ್ರೆ, ಒಂದು ಲಂಚ ಇಸ್ಕೊಂಡು ಟೀ ಅಂಗಡಿನಲ್ಲಿ ಲಂಚ ಇಸ್ಕೊಂಡು ಸಿಗರೇಟ್ಗಳನ್ನು ಸ್ಮೋಕ್ ಮಾಡಲಿಕ್ಕೆ ಪೊಲೀಸರು ಬಿಡ್ತಾರೆ. ಸೊ ಆ ಲಂಚ ಇಸ್ಕೊಂಡಾಗ ಅಲ್ಲಿ ಬಂದು ದಮ್ಮುಗಳು ಹೊಡಿತಾರೆ. ಸಾರ್ವಜನಿಕವಾಗಿ ಧೂಮಪಾನವನ್ನು ನಿಷೇಧಿಸಿರುವಂಥ ಸಮಯದಲ್ಲಿ ಟೀ ಅಂಗಡಿಗಳ ಹತ್ರ ಗುಡ್ಡಿನಲ್ಲಿ ಹುಡುಗರು ದಮ್ ಹೊಡಿತಾರೆ. ಒಂದು ಸತಿ ಅದು ಶುರು ಹಚ್ಕೊಂಡ್ಮೇಲೆ ಅಲ್ಲಿ ಬ್ಯಾಂಡ್ ಗಾಂಜಾ ಹಾಕೊಂಡು ಹೊಡಿತಾರೆ. ಒಂದಷ್ಟು ಪೆಡಿ ಕ್ರೈಮ್ಗಳು ಶುರುವಾಗುತ್ತೆ, ರೇಪ್ಗಳು ಶುರುವಾಗುತ್ತೆ. ಇವತ್ತು ನೀವು ಹುಡುಕ್ತಾ ಇರುವಂಥ ರೇಪ್ಗಳಿಗೆ ಮೂಲ ಕಾರಣನೇ ಈ ಒಂದು
ನಿಷೇಧಿತ ಐ ಥಿಂಕ್ ಡ್ರಗ್ಸ್ ಅಂತ ಹೇಳ್ಬೇಕಾಗುತ್ತೆ. ಈ ನಾನಾ ರೀತಿ ಇದೆ. ಟೈಡೋಲ್ ಅಂತ ಇದೆ, ಅದನ್ನು ಪುಡಿ ಮಾಡಿ ನೀವು ಇಂಜೆಕ್ಷನ್ ಹಾಕ್ಕೊಳ್ಬೋದು. MDMA ಅಂತ ಇದೆ, ಫೈಂಡ್ ನಿಷೇಧಿತ ಡ್ರಗ್ ₹1 ಕೋಟಿ ಅದು ಹೈ ಎಂಡ್ ಲೆವೆಲಲ್ಲಿ ಬಳಸ್ತಾರೆ ಅದನ್ನು. ಹೈಡ್ರೋ ಅಂತ ಇದೆ, ಇದರಿಂದ ಐ ಥಿಂಕ್ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಹೈ ಎಂಡ್ ಹೈಡ್ರೋನ. ಅದು ಕೂಡ ಡ್ರಗ್ಸ್. ಗಾಂಜಾ ಮಣಿಪುರಿಂದ ಬರ್ತದೆ, ಮುಂಬೈಯಿಂದ ಬರ್ತದೆ, ಗುಜರಾತಿಂದ ಬರ್ತದೆ. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ರೀತಿ ನೈಜೀರಿಯಾ, ಪಂಜಾಬ್, ಹರಿಯಾಣ ಥರ ನೀವೇನಾದರೂ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದೀರಾ ಪೊಲೀಸರು, ಮತ್ತು ಸಂಬಳ ಹಾಕಿ ತೊಗೊತಾ ಇದ್ದೀರಾ. ಈ ಎಲ್ಲ ರೇಪ್ಗಳಿಗೆ ಅಥವಾ ನಡೀತಾ ಇರೋಂಥ ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಅಥವಾ ಮೈನರ್ ಹೆಣ್ಮಕ್ಳ ಮೇಲೆ ನಡೀತಾ ಇರೋಂಥ ಪೋಸ್ಕೋ ಕೇಸಸ್ ಆಗಿರ್ಬೋದು. ಬಿಲೀವ್ ಇಟ್ ಆರ್ ನಾಟ್, 4100 ಪೋಸ್ಕೋ ಕೇಸು ಹೋದ ವರ್ಷ ರಿಜಿಸ್ಟರ್ ಆಗಿದೆ. ಇವ್ರು ಹೇಳೋದೇನಂದ್ರೆ ಕನ್ವಿಕ್ಷನ್ 1000 ಕೊಡಿ. ನೀವು ಟಾನಿಕನ್ನು ಸ್ಟಾಪ್ ಮಾಡ್ದಿದ್ದು ಈ ನಿಷೇಧಿತ ಏನಿದೆ ಅದನ್ನು ನೀವು ಬ್ಯಾನ್ ಆಗಿದೆ, ಅದನ್ನು ನೀವು ಕಂಪ್ಲೀಟಾಗಿ ತಡೆಗಟ್ಟಲಿಲ್ಲ ಅಂದರೆ, ತಡೆಗಟ್ಟಲಲ್ಲಿ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ ಸಂಪೂರ್ಣವಾಗಿ. ಇವತ್ತಿನ ಕರ್ನಾಟಕದ DGPಗೂ ಅದನ್ನೇ ಹೇಳೋದೇನೆಂದರೆ ಸಂಪೂರ್ಣ ಫೇಲ್ಯೂರ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸ್ವತಃ DGP ಕಾರಲ್ಲಿ ಐ ಥಿಂಕ್ ಗೋಲ್ಡ್ ಸ್ಮಗಲ್ ಆಗುತ್ತೆ 3 ವರ್ಷದಿಂದ. ಇವರು ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ವಾ? ಇದೇ ರೀತಿಯೇ ಈ ಬ್ಯಾಂಡ್ ಏನಿದೆ, ಈ ವಸ್ತುಗಳೇನಿದೆ, ಇವುಗಳು ಸಾರಾಸಗಟಾಗಿ ಬೀದಿಲಿ ಸಿಗ್ತಾ ಇದೆ, ಯುವ ಜನತೆಗೆ ಸಿಗ್ತಾ ಇದೆ, ಒಂದಷ್ಟು ಪರೋಡಿಗಳ ಕೈ ಸಿಗ್ತಾ ಇದೆ, ಒಂದಷ್ಟು ಕ್ರಿಮಿನಲ್ಗಳ ಕೈ ಸಿಗ್ತಾ ಇದೆ. ಯಾರೋ ಫೆಬ್ರವರಿ 8ನೇ ತಾರೀಕು ನಾನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ಬೇಕಾದ್ರೆ, ಪ್ರಾಪಂಗಣದಲ್ಲಿ ಇರ್ಬೇಕಾದ್ರೆ ಓದಿದ್ದು, ಅದೇ ಬ್ಯಾಂಡ್ ಈ ಸಬ್ಸ್ಟೆನ್ಸನ್ನ ತಗೊಂಡು 9 ಗಂಟೆಯಿಂದ ರಾತ್ರಿ 11 ಗಂಟೆಯಲ್ಲಿ ಯಾರೋ ಕದಂಬ ಅನ್ನೋ ಒಬ್ಬ ಪೆಟಿ ಕ್ರಿಮಿನಲ್ಲು 5 ಜನಕ್ಕೆ ಕತ್ತು ಕುಯ್ದಾಕವನೆ. ಸೊ ಅದೃಷ್ಟವಾಸಿ ಎಲ್ಲ ಬದುಕಿದ್ದಾರೆ. ಅವನನ್ನು ಹಿಡ್ಕೊಂಬಂದು ಜೈಲಿಗೆ ಹಾಕಿದ್ರು. ನಾನು ಪೇಪರಲ್ಲೂ ಓದಿದೆ, ಅಲ್ಲೂ ನೋಡಿದೆ. ಈಗ ಡ್ರಗ್ ಎಲ್ಲಿ ಸಿಗ್ತಾ ಇದೆ? ಈಗ ಬ್ಯಾನ್ ಆದಮೇಲೆ ಎಲ್ಲಿ ಸಿಗ್ತಾ ಇದೆ? ಈಗ ಗನ್ನು ಮತ್ತು ಬುಲೆಟ್ಗಳನ್ನು ಯಾರೋ ಸಾರ್ವಜನಿಕ ಲೈಸೆನ್ಸ್ ತಗೊಬೇಕು. ಈಗ ಅದು ಲೈಸೆನ್ಸ್ ಇಲ್ದಿರೋ ಗನ್ ಅಂದರೆ ಕಾರಣ ಯಾರು? ಪೊಲೀಸರೇ ಅಲ್ವಾ? ಪ್ರಿವೆಂಟ್ ಮಾಡಬೇಕಾದ್ರೆ ಪೊಲೀಸರೇ ಅಲ್ವಾ? 2010ರಲ್ಲಿ ನಾವು ನೋಡಿದಂಥ ಬೆಂಗಳೂರಲ್ಲಿ ಯಾವುದೋ ಹೈ ಎಂಡ್ ಪಾರ್ಟಿಗಳಲ್ಲಿ ಗಾಂಜಾ ಸಿಗ್ತಾ ಆಯಿತು, ಮಾದಕ ವಸ್ತುಗಳು ಸಿಗ್ತಾ ಇತ್ತು ಅಂತ ನಾವೊಂದಷ್ಟು ಕೇಳಿದ್ದೀವಿ. ಇವತ್ತು ಬೀದಿನಲ್ಲಿ ಮಾದಕ ವಸ್ತು ಸಿಗ್ತಾ ಇದೆ. ಫಾರ್ಮಸಿ ಈ ಒಡಕೊಲ್ಲ ಈ ಫಾರ್ಮಸ್ಯೂಟಿಕಲ್ ಏನು ಈ ಇದನ್ನೇನೋ ಮಾಮೂಲಿ ಔಷಧಾಲಯಗಳೇನಿದೆ, ಫಾರ್ಮಸಿ ಏನಿದೆ, ಫಾರ್ಮಸಿಗಳಲ್ಲಿ ಇವತ್ತು ಟೈಡಾಲ್ ಮತ್ತು ಈ ಕಿಕ್ ಬರುವಂಥ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಮಾಫಿಯಾಗಳ ರೀತಿ ಅವ್ರು ಸೇಲ್ ಮಾಡ್ತಾಯಿದ್ದಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡಾಗ್ತಾ ಇದೆ. ಇದರಿಂದ ಕ್ರೈಮ್ಗಳು ಜಾಸ್ತಿ ಆಗ್ತಾಯಿದೆ, ಚೈನ್ ಸ್ನ್ಯಾಚಿಂಗ್ ಜಾಸ್ತಿ ಆಗ್ತಾಯಿದೆ, ಕಳ್ತನಗಳು ಜಾಸ್ತಿ ಆಗ್ತಾಯಿದೆ. ಸಿಲಿಂಡರ್ಗಳು ಕದೀತಾ ಇದ್ದಾರೆ. ಈಗ ಫಗಡೆ ಬಟ್ ಹಿಂದೆ ಸಿಲಿಂಡರ್ಗಳನ್ನ ಕದ್ದು ಮಾರ್ಕೊತಾ ಇದ್ದಾರೆ, ಬೆಲೆ ಜಾಸ್ತಿ ಆಗಿದೆ. ಚಪ್ಪಲಿಗಳನ್ನ ಕದೀತಾ ಇದ್ದಾರೆ, ಆ್ಯಂಡ್ ಹಾಲು ಕದೀತಾ ಇದ್ದಾರೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಕ್ರೈಮು, ಇನ್ನೊಂದು ಕಡೆ ಅತ್ಯಾಚಾರಗಳು. ಸೊ ಸಮಾಜ ಹೆಚ್ಚಾಗ್ತಾ ಇದೆ. ಈಗ ನಮ್ಮಂಥವ್ರು ನಾವು ಕೇಳಬೇಡ ಅಂದರೆ ಕೇಳೋಕ್ಕೆ ಹೋಗಲ್ಲ. ಹಂಗಾರೆ ಈ ಅತ್ಯಾಚಾರಗಳನ್ನು ನೀವೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಅನಿಸಿಕೆ ಏನು ಅಂತ? ಅನಿಸಿಕೆ ಅಲ್ಲ ಸರ್, ಜವಾಬ್ದಾರಿ ಬೇಕಾಗಿದೆ. 18,000 ಶಾರ್ಟೇಜ್ ಇದೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಯಾಂಕ್ಷನ್ ಸ್ಟ್ರೆಂತ್ಗಿಂತ. 18,000 ಶಾರ್ಟೇಜ್ ಲೆಕ್ಕದಲ್ಲಿ ಏನು ಮಾಡ್ತಾಯಿದ್ದಾರೆ? DGP ಏನು ಮಾಡ್ತಾಯಿದ್ದಾರೆ? DGP ಯಾಕೆ ಸರ್ಕಾರಕ್ಕೆ ಕೇಳ್ತಲ್ಲ ಸ್ಯಾಂಕ್ಷನ್ಸ್ ಮಾಡಿ ಅಂತ? ಆಮೇಲೆ ಈ ಪೊಲೀಸವ್ರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಈ ಡ್ರಗ್ಗಳನ್ನ, ಈ ಮಾದಕ ವಸ್ತುಗಳಿಂದ ಬರುವಂಥ ಈ ಲಂಚ ಏನಿದೆ ಅದನ್ನು ಕೈ ಬಿಟ್ಟು ಒಂದು 80,000 ರೂಪಾಯಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಮಾಡಿ ಇವ್ರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಮಾಡಿದ್ರೆ ಜೀವನ ಮಾಡೋಕ್ಕೆ ಇವ್ರು ಯಾರು ಕೂಡ ಈ ಮಾದಕ ವಸ್ತುಗಳ ಮಾಫಿಯಾಗಳ ಕೈಯಲ್ಲಿ ದುಡ್ಡು ಇಸ್ಕೊಳಲ್ಲ. ಸಿದ್ದರಾಮಯ್ಯನವ್ರಿಗೆ ಅದಕ್ಕೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಜನವರಿನಲ್ಲಿ ಕೊಟ್ಟೆ. ಸಿದ್ದರಾಮಯ್ಯನವರು ಅದನ್ನು ಜಾಸ್ತಿ ಮಾಡೋದು ಬದಲು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಸ್ಯಾಲ್ರಿ ಮಾಡಿ, ತಮಿಳ್ನಾಡು ಥರ ಒಂದು ಮಾಡಿ ಮತ್ತು ಕೇರಳ ಥರ ಮಾಡಿ ಅಂತಂದರೆ ಸ್ವತಃ ಅವ್ರಿಗೆ ಅವ್ರು ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅವ್ರ ಕ್ಯಾಬಿನೆಟ್ಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ, MLAಗಳಿಗೆ ಜಾಸ್ತಿ ಮಾಡಿದ್ದಾರೆ. ಏನು ಅವಶ್ಯಕತೆ ಇತ್ತು? ಅಂದರೆ ನೀವುಗಳು ಈ ಅಧಿಕಾರಕ್ಕೆ ಬರೋದು ನಿಮ್ಮ ಎಂಜಾಯ್ಮೆಂಟು, ನಿಮ್ಮ ಮಜಾ ಮಾಡೋಕ್ಕೆ. ಸಮಸ್ಯೆ ಇದಲ್ವಾ? ಈಗ ನಾನು ಯಾಕರಯ್ಯ ಅಂತ ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾಕರಯ್ಯ ಲಂಚ ತಗೊಳ್ತೀರಾ, ಯಾಕಯ್ಯ ಡ್ರಗ್ ಮಾಫಿಯಾ ಇದೆಯಾ ಅಂದರೆ ಇದೇ ಸರ್ ಅಂತಾರೆ. ಸರ್ ಅಂದರೆ ಸರ್ ನಮ್ಮ ಮೇಲೂರು ತಗೊಳ್ತಾರೆ. ನಾವು ಕೂಡ ಸಣ್ಣ ಪುಟ್ಟ ಯಾರಾದರೂ ನಿಮ್ಮಂಥವ್ರು ಹಣ ಕೊಟ್ಟು ತಗೊಳ್ತೀವಿ, ಯಾಕಂದ್ರೆ ನಾವು ಕೊಡೋವಂಥ 40,000 ರೂಪಾಯಿ ನಮಗೆ ಸಾಲ್ತಾ ಇಲ್ಲ ಅಂತಾರೆ. ಸರ್ ನೀವು ಧ್ವನಿ ಮಾಡಿ, ಎಲ್ಲರಿಗೂ ಧ್ವನಿ ಮಾಡ್ತೀರಿ, ನಮ್ಮನ್ನು ಬೈಯಕ್ಕೆ ಮಾತ್ರ ಆಗುತ್ತೆ. ನೀವು ಯಾಕೆ ಸರ್ ನಮ್ಮ ಸ್ಯಾಲ್ರಿಗಳ ಬಗ್ಗೆ ಯಾಕೆ ಮಾತಾಡ್ಬೋದು? ನಾನು ಪ್ರಯತ್ನ ಪಟ್ಟೆ, CM ಸಿದ್ದರಾಮಯ್ಯ ರೆಪ್ರೆಸೆಂಟೇಷನ್ ಕೊಟ್ಟೆ. CMಗೆ ಅದ್ರ ಬಗ್ಗೆ ಕೇರ್ ಇಲ್ಲ. CM ಈ ಸರ್ಕಾರಕ್ಕೆ, MLAಗಳಿಗೆ, VIP ಗಳಿಗೆ ಪೊಲೀಸರು ಕಾಯಕ್ಕೆ ಬೇಕೇ ಹೊರತು ಅವರ ಕಷ್ಟವನ್ನು ನೋಡುವಂಥ ಸರ್ಕಾರ ಇದಲ್ಲ. ಏನಿದು ಕಷ್ಟ ಬಂದ ಅಂತ ನಾವು ಲೆಟ್ರ್ ಬರ್ಕೊಟ್ರು ಕೂಡ ಅವರ ಸ್ಯಾಲ್ರಿಗಳನ್ನು ಅವರೇ ಜಾಸ್ತಿ ಮಾಡಿಕೊಂಡು ನೀಗುವಂಥ ಇವತ್ತಿನ ಇದೇ ಬಿಡದಿ ಕೇಸಸ್ ಸರ್. ಇವೆಲ್ಲ ನ್ಯೂನ್ಯತೆಗಳ ಬಗ್ಗೆ ಮಾತನಾಡ್ತೀವಿ. ನಮ್ಮ ಸರ್ಕಾರದ ವೈಫಲ್ಯ ಎಷ್ಟು ಮಟ್ಟಿಗಿದೆ ಅಂತ. ಎಷ್ಟೋ ದಿನಗಳ ನಂತರ ಆದರೂ ಅವರಿಗೆ ಮನೆಯವ್ರಿಗೂ ಕೂಡ FIR ಕೊಡದೆ ಅದೊಂದು ಕೇಸ್ ಇನ್ವೆಸ್ಟಿಗೇಷನ್ನೇ ಯಾವುದೋ ಬೇರೆ ರೀತಿಯಾಗಿ ಸಾಕ್ತಾ ಇದೆಯೇನೋ ಅಂತ. ಅಲ್ಲೇ ಲೋಕಲ್ನವರೇ ಏನೋ ಕ್ರಿಮಿನಲ್ಸ್ಗಳಿರ್ಬೋದು, ಅವ್ರನ್ನ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವರು ಕೂಡ ಇರಬಹುದು ಅಂತ.
ಇಷ್ಟು ದಿನ ಆದರೂ ಅವ್ರನ್ನ ಟ್ರೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಥರದ ಒಂದು ವೈಫಲ್ಯಗಳ ಬಗ್ಗೆ, ಜೊತೆಗೆ ಆ ಕೇಸಸ್ ನಿಮಗೆ ಎಷ್ಟು ಸೂಕ್ಷ್ಮ ಮತ್ತು ಗಂಭೀರತೆ ಇದೆ ಅಂದರೆ, ಆ ರೈಲ್ವೆ ಟ್ರ್ಯಾಕ್ ಮೇಲೆ ಪಕ್ಕದಲ್ಲಿ ಹಾಕಿರೋದು, ಎಲ್ಲೋ ಒಂದು ಕಡೆ ಆಕೆಯನ್ನು ಹುರಿದು ಮುಕ್ಕಿ ತೆಗೆದುಕೊಂಡು ಅಪ್ರಾಪ್ತ ಬಾಲಕಿಯನ್ನು ಹಾಕಿರೋದು, ಈ ಕೇಸಸ್ನ ಹೆಂಗೆ ನೋಡ್ತೀರಿ? ಸೌಜನ್ಯ ಕೇಸ್ ರೀತಿಯಾಗಿ ಇದನ್ನು ಕೂಡ ಇಲ್ಲೂ ಮುಚ್ಚಾಕ್ಬಿಡ್ತಾರಾ ಅಂತ? ಸರ್ ಪ್ರತಿದಿನ 10 ಸೌಜನ್ಯಗಳ ಅತ್ಯಾಚಾರ ಆಗ್ತಾ ಇದೆ. ಇಟ್ ಈಸ್ ನಾಟ್ ಓನ್ಲಿ ಒಂದು ಸೌಜನ್ಯ ಅಂತ ಹೇಳೋಕ್ಕಲ್ಲ. ಸೊ ಇದಕ್ಕೆಲ್ಲ ಮೂಲ ಕಾರಣ ನಾನು ಹೇಳ್ದಂಗೆ ಮಾದಕ ವಸ್ತುಗಳೇ. ಸೊ ಇದಕ್ಕೆ ಮೂಲ ಕಾರಣ ಮಾದಕ ವಸ್ತುಗಳಿಂದ ಬರ್ತಾರಂಥ ಭ್ರಷ್ಟಾಚಾರದ ಹಣ, ಅದು ಪೊಲೀಸರು ತಗೊಳ್ತಾರೆ, ಪೊಲೀಸರ ನಂತರ ಅದು ರಾಜಕಾರಣಿಗಳು ಕೊಟ್ಟು ಟ್ರಾನ್ಸ್ಫರು ಪೋಸ್ಟಿಂಗ್ಗಳು ತಗೊಳ್ತಾರೆ. ಸರ್ ಇದೊಂಥರ ಇಟ್ ಹಸ್ ಬಿಕಮ್ ಎ ಮಾಫಿಯಾ. ರಾಜಕೀಯ, ಪೊಲೀಸ್ ಮತ್ತು ಕ್ರೈಮ್ ಮಾಫಿಯಾ ಆಗಿಬಿಟ್ಟಿದೆ. ಸರ್ ಆ ಹೆಣ್ಮಗಳು, ಬಿಡದಿ ಹೆಣ್ಮಗಳು, ಒಂದು ಅಪ್ರಾಪ್ತ ಬಾಲಕಿ, ಆ ಮಗು, ಪುಟ್ಟ ಮಗು, ನಾನು ಫೋಟೋ ನೋಡಿದೆ, ಹೊಟ್ಟೆ ಉರಿದೋಗುತ್ತೆ ಯಾರಿಗೇ ಆಗಿರಲಿ. ಕಾಲನ್ನು ಮುರಿದಾಕಿದ್ದಾರೆ, ಆಕೆಯ ದೇಹದ ಭಾಗಲಿ ಕಚ್ಚಿ ಒಳ್ಳೆ ಮೃಗಗಳ ರೀತಿ ಆ ಮಗುವನ್ನು ಕಿಡ್ನ್ಯಾಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ. ಸೊ ನನಗೇನು ಅನಿಸ್ತು ಅಂತಂದರೆ, ಒಂದು 7-8 ವರ್ಷಗಳ ಹಿಂದೆ ಹೈದರಾಬಾದಲ್ಲಿ ಒಂದು ಡಾಕ್ಟರ್ ರೇಪ್, ಆ ಮೂಮೆಂಟಲ್ಲಿ ಎಷ್ಟು ದೊಡ್ಡ ಭಾರತದ ಅಕ್ರಾಸ್ ಇಂಡಿಯಾ ಜನಗಳ ಆಕ್ರೋಶ ಪೊಲೀಸ್ ಮೇಲೆ ವ್ಯಕ್ತ ಆಗುತ್ತೆ. ನಮ್ಗೆ ಗೊತ್ತಾಗಿದ್ದೇನೋ ಅಂತಂದರೆ, ಒಂದು 4 ಜನ ಕರ್ಕೊಂಬಂದು ಮಾಜರ್ ಮಾಡೋಕೆ ಹೋಗ್ಬೇಕಾದ್ರೆ 4 ಜನಕ್ಕೂ ಗುಂಡಾಕಿ ಸಾಯಿಸ್ಬಿಟ್ಟು, ಅಂದರೆ ಪ್ರೆಷರ್ನ ಮೂಮೆಂಟಿಗೆ ಪ್ರೆಷರ್ನ ಮುಚ್ಚಾಕಬೇಕು. ತದನಂತರ ಸುಪ್ರೀಂ ಕೋರ್ಟ್ ಆ ಕೇಸನ್ನು ಎತ್ಕೊಂಡು ಈ ಫೇಕ್ ಎನ್ಕೌಂಟ್ರಲ್ಲಿ, ಪೊಲೀಸ್ ಫೇಕ್ ಎನ್ಕೌಂಟ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೋದೇನು ಅಂತಂದರೆ, ಆ 4 ಜನ ರೇಪ್ ಇರಲ್ಲ. ಅಂದರೆ ಆ ರೇಪ್ ಯಾರೋ ದೊಡ್ಡವ್ರ ಮಕ್ಕಳಾಗಿರ್ಬೋದು, ಯಾರೋ ಕೈ ಸಿಕ್ದವ್ರು 4 ಜನ ಕರ್ಕೊಂಬಂದು ಅವ್ರಿಗೆ ಮಾಸ್ಕ್ ಹಾಕಿ, ಇವ್ರೆ ನಾವು ರೇಪ್ ಮಾಡಿದ್ರು ಅಂತ ತೋರಿಸಿದ್ರೆ, ಪೊಲೀಸರು ತೋರಿಸಿದ್ರೆ ನಂಬುವಂಥ ಸಮಾಜನೇ. ಪಾಪ ಸಮಾಜಕ್ಕೆ ಏನು ಗೊತ್ತಿರ್ತದೆ? ಸೊ ಈ ಒಂದು ಕೃತ್ಯ ಇಲ್ಲೂ ಕೂಡ, ಬಿಡದಿ ಪ್ರಕರಣದಲ್ಲೂ ಕೂಡ ಆಗಿರ್ಬೋದು, ಯಾರೋ ದೊಡ್ಡವ್ರ ಮಕ್ಕಳು ಈ ಪ್ರಕರಣ ಮಾಡಿರ್ಬೋದು. ಹಾಗಾಗಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮೋಸ್ಟ್ಲಿ ಪೊಲೀಸರು, ಮೋಸ್ಟ್ಲಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ ಈಗ ಸರ್ಕಾರದಲ್ಲಿ ಒಬ್ಬ ಡೆಪ್ಯೂಟಿ ಸಿ ಎಂ ಬಂದು 4 ಲಕ್ಷ ರೂಪಾಯಿ ಕೊಟ್ಬಿಟ್ಟು, ಸರ್ ನಮ್ಮ ಮಗುನ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ, ನಮಗೆ ಹೊಟ್ಟೆ ಉರಿತಂತ ತಂದೆ ತಾಯಿ ಹಿಂಗಾಗಿರ್ಬೇಕು. ಆ ಟೈಮಲ್ಲಿ ಹೋಗಿ ಒಬ್ಬ ಜವಾಬ್ದಾರಿ ಇರ್ತದಂಥ ಸರ್ಕಾರ ಪ್ರತಿನಿಧಿಗಳಾಗಿ, ಅಥವಾ ಡೆಪ್ಯೂಟಿ ಸಿ ಎಮ್ ಅಥವಾ ಜಿಲ್ಲಾಧಿಕಾರಿ ಯಾರೇ ಆಗಿರಲಿ, ಸರ್ ಚೆಕ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಯಾರ ಮಗುನ ಗತಿಗೆ ತಗೊಂಬಂದಲ್ಲ ಅವನನ್ನು ಹುಡುಕಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ, ಅವ್ನಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಅಲ್ಲೇ ರಾಮನಗರದಲ್ಲಿ ಸರ್ಕಾರ ಮನ್ಸು ಮಾಡಿದೆ, ಡೇ ಟು ಡೇ ಬೇಸಿಸ್ ಮೇಲೆ ಟ್ರಯಲ್ ನಡೆಸಿ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕೇ ಹೊರತು, ಸರ್ 4 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅದನ್ನು ಫೋಟೋ ಹಾಕಿ ಅದನ್ನು ಪಬ್ಲಿಸಿಟಿ, ರೇಪಲ್ಲಿ ಪಬ್ಲಿಸಿಟಿ ಮಾಡೋವಂಥ ಒಂದು ಹುಚ್ಚ ರಾಜಕಾರಣಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸರ್ ಹೊಟ್ಟೆ ಇರ್ತದೆ, ನಾಳೆ ದಿವಸ ಇವತ್ತು ಅಲ್ಲಾಗಿದೆ, ನಾಳೆ ದಿವಸ ಅದು ನಿಮ್ಮನೇಲಿ ಆಗ್ಬೋದು, ಬೇರೆಯವ್ರ ಮೇಲೆ ನಮ್ಮಲ್ಲಿ ಆಗ್ಬೋದು. ಸರ್ ಸಮಾಜ ಹೆಚ್ಚಾಗ್ತಾ ಇದೆ. ಇಂಥ ಪಿಡಿ ಕ್ರಿಮಿನಲ್ಸ್ಗಳನ್ನ ಹಿಡ್ಕೊಂಬರ್ರೋ ಅಂತಂದರೆ, ನಮ್ಮಂಥ ಹೋರಾಟ ಮಾಡೋವಂಥವ್ರ ಮೇಲೆ ಯಾರೋ ಗಲಾಟೆ ಮಾಡಿದ್ರೆ ನಮ್ಮಂಥವನ್ನ ಒಳಗಡೆ ಹಾಕಿ ಮೀಸೆ ತಿರುವಂಥ ಪೊಲೀಸರು, ಭ್ರಷ್ಟ ವ್ಯವಸ್ಥೆ ಇಂಥ ಪ್ರಕರಣಗಳಲ್ಲಿ ತಮ್ಮ ದಮ್ಮು ತಾಕತ್ತು ಯಾಕೆ ತೋರಿಸ್ತಾ ಇಲ್ಲ? ತುಂಬ ನೋವಾಗುತ್ತೆ. ಇಟ್ಸ್ ಒನ್ಸ್ ಅಗೇನ್ ಒನ್ ಮೋರ್ ಸೌಜನ್ಯ. ನಿಮ್ಮ ಸಿಟ್ಟು, ಕೋಪ, ನಾನು ಹೇಳಿದ್ನಲ್ಲ ಜನಸಾಮಾನ್ಯರ ಮೇಲಿನ ಸಿಟ್ಟು, ಕೋಪ, ಆ ಥರದ್ದು ಒಂದಿಷ್ಟು ಆರೋಪಗಳು, ಜೊತೆಗೆ ಈ ಒಂದು 3.5 ತಿಂಗಳ ಜೈಲಿನ ನಂತರ ಏನಾದರೂ ಬದಲಾವಣೆನಾ, ಅಥವಾ ಈ ಸಿಟ್ಟು, ಕೋಪನ ಇನ್ಯಾವುದಕ್ಕಾರ ಕಂಪ್ಯಾರಿಸನ್ ಮಾಡ್ತೀರಾ? ಅಲ್ಲ ಸರ್, ಈಗ ಬದಲಾವಣೆ ಆಗಬೇಕು ಅಂದರೆ ಬಾಯಿ ಮುಚ್ಕೊಂಡು ಇರ್ತೀವಿ. ನೀವೇ ಮಾಡ್ಕೊಳ್ಳಿ, ಮಾಧ್ಯಮದವರು ಮಾಡ್ಕೊಳ್ಳಿ, ರಾಜಕಾರಣಿಗಳು ಮಾಡ್ಕೊಳ್ಳಿ, ಅನುಭವಿಸ್ಕೊಳ್ಳಿ. ಇವತ್ತು ಬಿಡದಿ ಪ್ರಕರಣನೇ ತಗೊಳ್ಳಿ. ಅಲ್ಲ, ಗುಲ್ಬರ್ಗಾದಲ್ಲಿ 5 ವರ್ಷದ ಮಗುವನ್ನು ಅತ್ಯಾಚಾರ ಆಗುತ್ತೆ. ಅತ್ಯಾಚಾರ ಆದಾಗ ಇಮಿಡಿಯೇಟಾಗಿ ಆ ಬಿಹಾರಿ ಸಿಕ್ಕಾಕೊಳ್ತಾನೆ, ಅವನ ಮಾಜರನ್ನು ಹೆಸರು ತೊಗೊಂಡೋಗಿ ಗುಂಡಾಕಿ ಸಾಯಿಸ್ಬಿಟ್ಟು ಆ ಪ್ರೆಷರ್ನ ಕಮ್ಮಿ ಮಾಡ್ತಾರೆ. ಸೊ ಈ ಥರ ಸರ್ಕಾರ ನಡ್ಸೋಕ್ಕೆ ಸಾಧ್ಯನಾ? ಆಮೇಲೆ ನೀವು ನನ್ನ ಸಿಟ್ಟು ಕೋಪ ಅಂತ ಹೇಳ್ತಿರಲ್ಲ, ಪೊಲೀಸರು ಎನ್ಕೌಂಟ್ರ್ ಮಾಡಿ ಗುಂಡ ಹಾಕರೆ ಯಾಕೆ ಕೇಳಲ್ಲ ನೀವು? ಆಮೇಲೆ ಆಗ್ತಾ ಇರೋಂಥ ಅತ್ಯಾಚಾರ ಪ್ರಕರಣಗಳಿಗೆ ಕರ್ನಾಟಕದ DGP ಯಾಕೆ ಜವಾಬ್ದಾರಿ ಇಲ್ಲ? ಇದನ್ನೆಲ್ಲ ತಡಿಬೇಕಾದಂಥ ಕೆಲಸ. ಬರೀ ಕ್ರೈಮ್ ಆದಾಗ FIR ಮಾಡಿ ಚಾರ್ಜ್ ಶೀಟ್ ಮಾಡೋದು ಒಂದೇ ಅವ್ರ ಕೆಲಸ ಅಲ್ಲ. ಕ್ರೈಮನ್ನು ತಡಿಬೇಕಾದ್ದು ಪೊಲೀಸರ ಕೆಲಸ. ಯಾಕೆ ಮಾಡ್ತಾ ಇಲ್ಲ? ಈ ಕರ್ನಾಟಕದಲ್ಲಿ 18,000 ಪೊಲೀಸ್ ಶಾರ್ಟೇಜ್ ಇದೆಯಲ್ಲ, ಇದರ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನು ಮಾಡೋಕ್ಕೆ ಹೊರಟಿದೆ? ಪೊಲೀಸವರಿಗೆ ನೆಟ್ಟಿಗೆ ಬೇಸಿಕ್ ಪೊಲೀಸ್ ಕಾನ್ಸ್ಟೇಬಲ್ಗಳೇ 1 ಲಕ್ಷ ಇದ್ದಾರೆ, 1 ಲಕ್ಷ ಚಿಲ್ಲರೆ ಇದ್ದಾರೆ. ಅವ್ರಿಗೆ ನೆಟ್ಟಿಗೆ ಸಂಬಳ ಕೊಡಲ್ಲ. ಇನ್ನು ಅವರು ಭ್ರಷ್ಟಾಚಾರ ಮಾಡ್ತಾರೆ. ಭ್ರಷ್ಟಾಚಾರ ಮಾಡಿದ್ರೆ ಕ್ರೈಮ್ನ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಕ್ರೈಮ್ನ ಪ್ರಿವೆಂಟ್ ಮಾಡಿಲ್ಲ ಅಂತಂದರೆ ಈ ಥರ ಅತ್ಯಾಚಾರಗಳಾಗುತ್ತೆ, ಚೈನ್ ಸ್ನ್ಯಾಚಿಂಗ್ಗಳಾಗುತ್ತೆ, ಮೊಲೆಸ್ಟೇಷನ್ಗಳಾಗುತ್ತೆ, ಪೋಕ್ಸೋ ಕೇಸುಗಳು ರಿಜಿಸ್ಟರ್ ಆಗಿದೆ. 4,100 ಪೋಕ್ಸೋ ಕೇಸುಗಳು 2024, ಅಂದರೆ 4,100 ಹೆಣ್ಣು ಮಕ್ಕಳ ಕರ್ನಾಟಕದಲ್ಲಿ ಹೋದ ವರ್ಷ ಅತ್ಯಾಚಾರ ಆಗಿದೆ. ಈ ವರ್ಷವೂ ಆಗುತ್ತೆ, ಮುಂದೆ ವರ್ಷವೂ ಆಗುತ್ತೆ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ನಮ್ಮಂಥವ್ರು ಧ್ವನಿ ಮಾಡಿದ್ರೆ. ಸೊ ನೀವು ಸಾರ್ವಜನಿಕರ ಮೇಲೆ ಮಾಡೋಕ್ಕೆ ನನಗೇನು ಹುಚ್ಚ? ಯಾರ ಪೆಟಿ ಕ್ರಿಮಿನಲ್ಸು ಈಗ ಬಿಡದಿನಲ್ಲಿ ರೇಪನ್ನು ಹಿಡ್ಕೊಂಬಂದಿಲ್ಲಪ್ಪ, ಇನ್ನು ಪೊಲೀಸವ್ರಿಗೆ ಆರ್ತಿ ಎತ್ತಕ್ಕಾಗತ್ತಾ? ಯಾಕಲ್ಲೋ ನೀನು ಯೂನಿಫಾರ್ಮ್ ಯಾಕೋ ಬಿಚ್ಚಬಾರ್ದು ಅಂತ ಒಬ್ಬ ಪೊಲೀಸ್ ಕಮಿಷನರ್ಗೋ ಅಥವಾ ಒಬ್ಬ DGPಗೋ ಕೇಳಿದ್ರೆ, ಅದು ಇಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಕೆಲವು ಮಾಧ್ಯಮಗಳು ಅಥವಾ ಕೆಲವು ಜನರು ಅಂದ್ಕೊಂಡ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಅದು ಏನೂ ಕೇಳಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ಬದಲಾವಣೆ ಆಗ್ತಾ ಇದೆಯಾ? ಜಗದೀಶ್ ಸೈಲೆಂಟ್ ಆಗಿಬಿಡ್ತಾರೆ. ಹೋಗ್ಲಿ, ಬದಲಾವಣೆ ಮಾಡಿ ತೋರಿಸಿ. ನಾನು 3.5 ತಿಂಗಳಿರಲಿಲ್ಲ, ಯಾವ್ದಾದ್ರು ಕ್ರೈಮ್ ನಿಲ್ತಾ? ಕನಿಷ್ಠ ಯಾರೋ ಒಬ್ಬ ಡೆಪ್ಯೂಟಿ CM ಯಾವುದೋ ಮೇಕೆದಾಟು ವಿಚಾರಕ್ಕೆ ಈ
ಸಿನಿಮಾ ಇಂಡಸ್ಟ್ರಿ ಬಂದಿಲ್ಲ ಅಂತ ಒಳ್ಳೆ ಮಾಫಿಯಾ ಥರ ಡಾನ್ ಥರ ನಟ್ಟು ಬೋಲ್ಟು ಟೇಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಬ್ಬ ಸಾರ್ವಜನಿಕರು, ಒಬ್ಬ ಮಾಧ್ಯಮದವರು, ಒಬ್ಬ ಡೆಪ್ಯೂಟಿ CM ಸಂವಿಧಾನಿಕ ಕುರ್ಚಿಲಿ ಕೂತ್ಕೊಂಡು ನೀವು ಯಾಕೆ ಈ ಥರ ಮಾತಾಡಿದ್ವಿ ಅಂತ ಅವ್ರನ್ನ ಕೇಳಲಿಲ್ಲ. ಕೇಳಿದ್ರೆ ನಾನು ಹಳ್ಳಿಯವನು ಓಕೆ, ಹಳ್ಳಿ ಭಾಷೆ ಅಲ್ಲ, ಯಾಕಂದರೆ ಹಳ್ಳಿ ಭಾಷೆನೇ ಬೇರೆ ಇದೆ, ಮಾಫಿಯಾ ಭಾಷೆನೇ ಬೇರೆ ಇದೆ. ಒಬ್ಬ ಡೆಪ್ಯೂಟಿ CM ಮಾಫಿಯಾ ಥರ ಮಾತಾಡ್ತಾರೆ. ಒಬ್ಬ CM ತನ್ನ ಭಾಷಣ ಕೇಳಿಲ್ಲ, ಪ್ರತಿರೋಧ ಮಾಡಿದ್ರು ಅಂತ ಸಂವಿಧಾನ ಗೊತ್ತಿರೋವಂಥ ಒಬ್ಬ CM, ಒಬ್ಬ ಅಡ್ವೊಕೇಟು ಒಂದು 100 ಜನ ಪ್ರತಿರೋಧ ಮಾಡಿದ್ರು ಅಂತ ಒಬ್ಬ ಅಡಿಷನಲ್ SP ಅಲ್ಲೇ ಹೊಡೆಯಕ್ಕೆ ಹೋಯ್ತಾರೆ. ಸೊ ಒಬ್ಬ ಪೊಲೀಸವ್ರನ್ನ ನೀವು ಸಭೆನ 10,000 ಜನ ಸಭೆಯಲ್ಲಿ ಇರ್ಬೇಕಾರೆ, 106 ಕ್ಯಾಮ್ರಾಗಳಿರ್ಬೇಕಾರೆ ಅಡಿಷನಲ್ SP ಕರೆದು ನಿಮ್ಮ ಭಾಷಣ ಕೇಳಿಂದ ಹೊಡೆಯೋಕೆ ಬಲವಂತನ? ಒಂದು ಭಾಷಣ ಕೇಳಲೇಬೇಕು ಒಬ್ಬ CMದು. ಕೇಳಿದಿರಾ ನಾವು ಪ್ರತಿರೋಧ ಮಾಡಿದ್ರೆ ಅದು ಸಂವಿಧಾನಿಕ ಹಕ್ಕಲ್ವಾ? ಆಮೇಲೆ ನಮ್ಗೆ ಆ ಸಂವಿಧಾನ ಹಕ್ಕು ಕೊಟ್ಟಿದೆ, ಸಿದ್ದರಾಮಯ್ಯನ ಕೊಡಬೇಕಾಗಿಲ್ಲ. ಎಷ್ಟು ಜನ ಕೇಳಿದ್ರು ಸಿದ್ದರಾಮಯ್ಯನವ್ರು ನೀವು ಮಾಡಿ ತಪ್ಪು ಅಂತ? ಎಂಥದೂ ಇಲ್ಲ. ಯಾಕೆ ಅಂತಂದರೆ ಜನರಿಗೆ ಮೌನವಾಗಿದ್ದು ಅಭ್ಯಾಸ ಆಗಿಬಿಟ್ಟಿದೆ. ಮಾಧ್ಯಮಗಳು ಅಷ್ಟೇನೇ ಪ್ರಶ್ನೆ ಮಾಡಬೇಕಾದಂಥ ಮಾಧ್ಯಮಗಳು, ಪ್ರಶ್ನೆ ಮಾಡಬೇಕಾದಂಥ ಹೋರಾಟಗಾರರು ಮಾಡ್ತಾ ಇಲ್ಲ. ನಮ್ಮಂಥವ್ರು ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ದಾಳಿ ಆದಾಗ ಅದನ್ನೆಲ್ಲ ನೆಗೆಟಿವ್ ಆಗಿ ನೀವುಗಳೇ ತೋರಿಸ್ಕೊಂಡು ಈಗ ಸಮಾಧಾನ ಮಾಡ್ಕೊಳೋದಾದರೆ ವಾಟ್ ಈಸ್ ಅ ಯೂಸ್? ನಾನೇನು ಬದಲಾವಣೆ ನಾನೇನೋ ತಪ್ಪು ಮಾಡಿದರೆ ಬದಲಾವಣೆ ಆಗಬೇಕಾದ್ರೆ, ನಾನೇನು ತಪ್ಪು ಮಾಡಿದ್ರೆ ಸಾರಿ ಕೇಳ್ತೀನಿ. ನಾನು ತಪ್ಪಿಲ್ಲ ಅಂದಾಗ, ನಮ್ದು ಯಾವುದೋ ಒಂದು ಷಡ್ಯಂತ್ರಗಳಿಗೆ ಪೊಲೀಸವ್ರು ಮಾಡಿದಾಗ ಅಂತಂದಾಗ ನಾನು ಯಾಕೆ ಬದಲಾವಣೆ ಮಾಡ್ಕೊಳ್ಳಿ? ಬದಲಾವಣೆ ಸಮಾಜ ಆಗಬೇಕಾರದು. ರೇಪುಗಳು ನಿಲ್ಬೇಕಾ ಬೇಡ, ಬದಲಾವಣೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಇದನ್ನು ಪೊಲೀಸವರು ಇಂಥ ಆರೋಪಿಗಳ ಮೇಲೆ ಒಂದು ಐ ಥಿಂಕ್ ಒಂದು ಆ್ಯಕ್ಷನ್ ಮಾಡಬೇಕಾದ್ದು ಮತ್ತು ಅದನ್ನು ಪ್ರಿವೆಂಟ್ ಮಾಡಬೇಕಾದ್ದು, ತಡಿಬೇಕಾದ್ದು ಪೊಲೀಸರ ಕೆಲಸ. ಎರಡೂ ಬದಲಾವಣೆ ಪೊಲೀಸ್ ಇಲಾಖೆ ಆಗಬೇಕಾದ್ರೆ, ಇವತ್ತಿನ ರಾಜಕಾರಣಿ ಆಗಬೇಕಾಗಿದೆ, ವ್ಯವಸ್ಥೆ ಆಗಬೇಕಾಗಿದೆ. ನಾನು ಬದಲಾವಣೆ ಮಾಡಬೇಕಾ? ನಂದು ಏನಿಲ್ಲ, ಮಾತಾಡದೆ ಸುಮ್ಮನೆ ಹೇಳ್ತೀನಿ, ನಂದು ಏನು ಬದಲಾವಣೆ ಮಾಡಿ ಇಷ್ಟೇ ಮಾಡಬೇಕಾದ್ರು, ಇಷ್ಟು ಮಾಡೋ ಸಮಾಧಾನ ಅಂತ ಸಮಾಜ ಹೇಳಿ ನಾನು ಸುಮ್ಮನೆ ಆಗ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ವ, ಲಾಯರ್ ಜಗದೀಶ್ ಅವರು ಆಫ್ಟರ್ ಜೈಲಿಗೆ ಹೋಗಿ ಬಂದ ನಂತರ ನಾವೆಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದೆ ಅಂತ. ನಾನು ಸೈಲೆಂಟ್ ಆಗಿದ್ದರೂ ಈ ಥರದ ಕೇಸಸ್ಗಳು ನಡೀತಾನೆ ಇರುತ್ತೆ, ಈ ಥರದ ಕೃತ್ಯಗಳು ನಡೀತಾನೆ ಇರುತ್ತೆ. ಅದೇ CM DCM ಮಾಡಿದ್ರೆ ಅದು ತಪ್ಪಲ್ಲ, ಯಾಕೆಂದರೆ ಅವರು ತಮ್ಮ ಅಧಿಕಾರ ಬಲದಿಂದ ಅವನ್ನೆಲ್ಲವನ್ನು ಕೂಡ ಮುಚ್ಚಿ ಹಾಕೊಂಡ್ಬಿಡ್ತಾರೆ. ನಾನು ಇಲ್ಲಿ ಯಾರೋ ಪುಡಿ ರೌಡಿಗಳು ಮಾಡ್ತಾ ಇದ್ದಂಥ ವರ್ತನೆ ವಿರುದ್ಧ ನಾನು ಆ ರೀತಿಯಾಗಿ ಸಿಡಿದಿದ್ದಕ್ಕೆ ನನ್ನನ್ನು ಈ ರೀತಿಯಾಗಿ ಜೈಲಿಗೆ ಕಳಿಸುವಂಥ ಪ್ರಯತ್ನಗಳು ಕೂಡ ನಡೀಲಾಯಿತು ಅನ್ನೋದು ಅವರ ಮಾತು ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.